ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಹೋದಲ್ಲಿ ಬಂದಲ್ಲಿ ದಳಪತಿಗಳ ವಿರುದ್ಧ ಅಬ್ಬರಿಸಿ ಬೊಬ್ಬೇರಿತಾ ಇದ್ದಾರೆ. ಕೋವಿಡ್ ಕಾಲದಲ್ಲಿ ನಾವು ಕೆಲಸವನ್ನ ಮಾಡಿದ್ದೇವೆ. ಯಾವ ಕುಮಾರಸ್ವಾಮಿ ಯಾವ ನಾಯಕರು ಕೂಡ ಆ ಸಂದರ್ಭದಲ್ಲಿ ಬರಲಿಲ್ಲ. ಆರ್ ನಗರದ ಹೊಸಕೆರಳ್ಳಿಯಲ್ಲಿ ಡಿಕೆ ಶಿವಕುಮಾರ್ ಮತ್ತೊಮ್ಮೆ ಎಚ್ಡಿಕೆ ವಿರುದ್ಧ ಹರಿಹಾಯ್ದಿದ್ದಾರೆ. ಸಹೋದರ ಡಿಕೆ ಸುರೇಶ್ ಪರವಾಗಿ ಡಿಕೆಶಿ ಕ್ಯಾಂಪೇನ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಈ ರೀತಿ ಮಾತನಾಡಿರುವಂತಹದ್ದು. ಅಪಾರ್ಟ್ಮೆಂಟ್ನಲ್ಲಿ ನೀರಿನ ಸಮಸ್ಯೆ ಬಗ್ಗೆ ಕೇಳ್ತಾರೆ ನಿವಾಸಿಗಳು. ಸುರೇಶ್ ಅವರು ಬೇಕಾದಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಖಾತೆ ನೀರಿನ ಜವಾಬ್ದಾರಿ ನಮಗಿರಲಿ, ನನ್ನ ತಮ್ಮನ ಪರ ಮತ ಹಾಕಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಆರ್ ನಗರದ ಹೊಸಕೆರಳ್ಳಿಯಲ್ಲಿ ಪ್ರಚಾರವನ್ನು ಮಾಡಿದ್ದಾರೆ. ಎಟ್ ದ ಸೇಮ್ ಟೈಮ್ ಎಚ್.ಡಿ. ಕುಮಾರಸ್ವಾಮಿಯ ವಿರುದ್ಧ ಗುಡುಗಿದ್ದಾರೆ. ನಾವು ಕೊಡಲ್ಲ ಅಂತಿದ್ರು. ಯಾಕೆ ಕೊಡಲ್ಲ ರೀ, ನಾವು ಕೊಡ್ತೀವಿ ಅಂತೇಳಿ ನಮ್ಮ ರವಿ ಮತ್ತು ಡಿಕೆ ಸುರೇಶ್ ಇಬ್ಬರು ಸೇರಿ ಶವ ಸಂಸ್ಕಾರ ಮಾಡೋದು. ಇಡೀ ಮನೆಗೂ ನಾವು ಅವತ್ತಿನ ಕಾಲದಲ್ಲಿ ಔಷಧಿ ಹಚ್ಚಿದ್ವಿ, ಕುಟ್ಕಿಟ್ ಹಚ್ಚಿದ್ವಿ, ಬಡವರಿಗೆ ನಿಂತ್ಕೊಂಡು ಸಹಾಯ ಮಾಡಿದ್ವಿ. ಇಡೀ ಕ್ಷೇತ್ರದಲ್ಲಿ ಯಾವ ಕುಮಾರಸ್ವಾಮಿ ಬರಲಿಲ್ಲ, ಯಾವ ಮಂಜುನಾಥ್ ಬರಲಿಲ್ಲ. ಅವತ್ತಿನ ಸಂದರ್ಭದಲ್ಲಿ ಸಹಕಾರಿ ನಾವು ನಿಂತ್ಕೊಂಡು ಮಾಡಿದ್ವಿ. ಇದು ಡಿಕೆ ಶಿವಕುಮಾರ್ ಆಡಿರುವಂತಹ ಮಾತು ಆರ್ ನಗರದಲ್ಲಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಟ್ರಿಗರ್ ಆಗ್ತಾ ಇದ್ದಾರೆ. ಪದೇ ಪದೇ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕಾಲೆಳೆಯುವ, ಅವರನ್ನ ಕೆರಳಿಸುವಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ.